ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಬಿ ಎಮ್ ಟಿ ಸಿಯಲ್ಲಿ ಆ ಕಂಡಕ್ಟರ್ಗೆ ಏನು ಎಕ್ಸಾಮ್ ನಡೀತು, ಸೊ ಅದರ ಒಂದು ಆ ಸಂಭಾವನೆಯ ಆಯ್ಕೆ ಪಟ್ಟಿಯನ್ನು ಇದೀಗ ನಮ್ಮ ಬಿ ಎಮ್ ಟಿ ಸಿ ಆ ಸಂಸ್ಥೆ ಪ್ರಕಟಣೆಯನ್ನು ಮಾಡಿದೆ. ಸೊ ಯಾರ್ಯಾರು ಈ ಒಂದು ಎಚ್ ಕೆ ಕಲ್ಯಾಣ ಕರ್ನಾಟಕದ ಒಂದು ಮೀಸಲಾತಿ ಅಡಿಯಲ್ಲಿ ನಿರ್ವಾಹಕ ಹುದ್ದೆಗಳಿಗೆ ಅಭ್ಯರ್ಥಿಗಳು ದಿನಾಂಕ 14/7/2024 ನಡೆದ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಸೊ ಅವರುಗಳು ಗಳಿಸಿದ ಒಟ್ಟು ಅಂಕಗಳ 75% ಮತ್ತು ಹುದ್ದೆಗೆ ನಿಗದಿಪಡಿಸಲಾದ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ 25% ಅಂಕಗಳನ್ನು ಸೇರಿಸಿ ಬಂದ ಒಟ್ಟು ಅಂಕಗಳ ಆಧಾರದ ಮೇಲೆ ಮತ್ತು ನೇರ ನೇಮಕಾತಿ ಸಂಬಂಧ ಈ ಒಂದು ಜಾರಿಯಲ್ಲಿರುವ ಸರ್ಕಾರದ ಮೀಸಲಾತಿ ನಿಯಮಾನುಸಾರ ಮೂಲ ದಾಖಲಾತಿಗಳು ಮತ್ತು ದೇಹದಾಢ್ಯತೆ ಪರೀಕ್ಷೆಗಾಗಿ 1:5 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ಇಲ್ಲಿ ಪ್ರಕಟಿಸಲಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಫಿಸಿಕಲ್ ಟೆಸ್ಟ್ಗೆ ಕೂಡ ನೀವು ಇಲ್ಲಿ ತಯಾರಾಗಬೇಕಾಗಿರುತ್ತೆ. ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕೂಡ ನೀವು ತಯಾರಾಗಬೇಕಾಗಿರುತ್ತೆ. ಅದರಂತೆ ಇಲ್ಲಿ ಮೂಲ ದಾಖಲೆ ದೇಹದಾಢ್ಯತೆ ಪರೀಕ್ಷೆಗೆ ಹಾಜರಾಗಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳ ಪೈಕಿ ಅಧಿಸೂಚನೆಯಲ್ಲಿ ಪ್ರಕಟಿಸಲಾದ ಹುದ್ದೆಗಳಿಗೆ ಅನುಗುಣವಾಗಿ ನಿರ್ವಾಹಕ ದರ್ಜೆ 3 ಈ ಒಂದು ಹುದ್ದೆಯ ಸಂಭಾವನೆಯ ಆಯ್ಕೆ ಪಟ್ಟಿಯನ್ನು ಸಂಸ್ಥೆಯ ವೆಬ್ಸೈಟು ನೋಡಿ. ಈ ನಿಮಗೇನಾರ ಹೆಚ್ಚಿನ ಒಂದು ಕನ್ಫರ್ಮೇಷನ್ ಬೇಕು ಅಂದರೆ mybmtc.karnataka.government.in ನೀವು ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಅದೇ ರೀತಿ ಇದಾಗಲೇ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಂತಲೇ ಅನ್ಬೋದಾಗಿದೆ. ಏನೋ ಒಂದು ಸಂಭಾವನೆಯ ಆಯ್ಕೆ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೇರ್ಪಡೆಗೊಂಡಿರುವ ಮೀಸಲಾತಿಯವರು ಕೊನೆಯ ಅಭ್ಯರ್ಥಿಯ ಶೇಕಡಾವಾರು ಕಟ್ ಆಫ್ ಅಂಕಗಳು ಸೊ ಈ ಒಂದು ಕೆಳಗಿನಂತಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ನೋಡ್ತಾ ಹೋಗ್ಬೋದು ಯಾವ ಒಂದು ವರ್ಗಗಳಿಗೆ ಯಾವ ಒಂದು ಜಾತಿಯವರಿಗೆ ಎಷ್ಟೆಷ್ಟು ನೀವು ಮೀಸಲಾತಿ ಕಟ್ ಆಫ್ ಅಂಕಗಳನ್ನ ಕೊಟ್ಟಿರ್ತಾರೆ ಅಂತ ನೀವು ನೋಡ್ಬೋದು. ಸೊ ನಿಮಗೆ ಹೆಚ್ಚಿನ ಈ ಒಂದು ಸೆಲೆಕ್ಷನ್ ಆಗಿದ್ದೀರೋ ಇಲ್ವೋ ಅಂತ ನೀವು ನೋಡ್ಕೊಳ್ಳೋಕ್ಕೆ ದಯವಿಟ್ಟು ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆಯಾ ಅಂತ ನೋಡ್ಕೋಬೋದಾಗಿದೆ. ಅದೇ ರೀತಿಯಲ್ಲಿ ಸಂಭಾವನೆಯ ಆಯ್ಕೆ ಪಟ್ಟಿಯಲ್ಲಿ ಗುಂಪುವಾರು ಹಾಗೂ ಶೇಕಡಾವಾರು ಅಂಕಗಳಿಂದ ಹೆಚ್ಚಿನ ಅಂಕ ಗಳಿಸಿದ್ದಾಗ್ಯೂ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳದ ಅಭ್ಯರ್ಥಿಗಳು ಸಂಬಂಧಪಟ್ಟ ಮೂಲ ದಾಖಲಾತಿಗಳೊಂದಿಗೆ ಏನು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ, ಶಾಂತಿನಗರ ಏನು ಬಿ ಎಮ್ ಟಿ ಸಿ ಕಚೇರಿ ಇದೆ. ಸೊ ಅಲ್ಲಿಗೆ ನೀವು ಹೋಗಿ ಭೇಟಿ ನೀಡಿ 14/10/2024 ಸಂಜೆ 17:30 ಗಂಟೆ ಒಳಗಾಗಿ ನೀವು ಇಲ್ಲಿ ದಾಖಲಾತಿಗಳೊಂದಿಗೆ ಖುದ್ದಾಗಿ ಹಾಜರಾಗಿ ಲಿಖಿತ ಆಕ್ಷೇಪಣೆ ಸಲ್ಲಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು ಯಾರ್ಯಾರು ನಿಮಗೇನಾರ ಈ ಒಂದು ನೇಮಕಾತಿಯಲ್ಲಿ ಯಾವುದಾದ್ರೂ ಒಂದು ಡೌಟು ಅಥವಾ ನಿಮ್ಮ ಹೆಸರು ಬಂದಿಲ್ಲ, ನೀವು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ರು ಕೂಡ ಅಂತ ಹೇಳಿದ್ರು ಕೂಡ ಸೊ ದಯವಿಟ್ಟು ಹೋಗಿ ಬಿ ಎಮ್ ಟಿ ಸಿ ಕಚೇರಿಗೆ ಭೇಟಿ ನೀಡಿ ನೀವು ನಿಮ್ಮ ಡೌಟ್ನ ಬಗೆಹರಿಸ್ಕೋಬೋದಾಗಿದೆ. ಸೊ ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿ ಆಗಿತ್ತು. ಮುಂದಿನ ಹುದ್ದೆಗಳೊಂದಿಗೆ ಸಿಗೋಣ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.